ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಟೊಮೆಟೊ ಬಾತು. ಮನೆಯಲ್ಲೇ ಸುಲಭವಾಗಿ ಟೊಮೆಟೊ ಬಾತು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ರೀ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ಇಟ್ಕೊಂಡಿದ್ದೀನಿ. ಮೆಣಸು, ಲವಂಗ, ಬಡೆ ಸೊಪ್ಪು, ಚಕ್ಕೆ ಮತ್ತು ಜೀರಿಗೆನ ರುಬ್ಬೋದಕ್ಕೆ. ಮತ್ತಿದು ಒಗ್ಗರಣೆಗೆ ಹಾಕೋದಕ್ಕೆ ರೀ. ಈ ಗ್ಲಾಸಲ್ಲೇ ನಾನು 1.5 ಗ್ಲಾಸ್ ಅಂದರೆ 1.5 ಗ್ಲಾಸ್ ಅಕ್ಕಿನ ಒಂದು 2-3 ಸರಿ ನೀರಿನಿಂದ ಚೆನ್ನಾಗಿ ತೊಳೆದ್ಬಿಟ್ಟು ಬೇರೆ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಇದು ಒಂದು 15 ನಿಮಿಷ ನೆಂದ್ರೆ ಸಾಕ್ರಿ. ಇವಾಗ ನೆಂದಿದೆ ಅಕ್ಕಿ, ನೀರು ಬಸ್ದು ಇಟ್ಕೊಳ್ಳೋಣ. ಪುದೀನ ಸೊಪ್ಪು ತೊಗೊಂಡಿದ್ದೀವಲ್ರಿ, ಪುದೀನಾನ ನೀರಿನಲ್ಲಿ ಹಾಕ್ಕೊಂಡು ತೊಳ್ಕೊಳ್ಳೋಣ. ಈ ಥರ ಚೆನ್ನಾಗಿ ತೊಳ್ಕೊಳ್ಳಿ. ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ ಪುದೀನಾನ. ಪುದೀನ ಸೊಪ್ಪು ಹಾಕೋದ್ರಿಂದ ತುಂಬ ಸಖತ್ತಾಗಿರುತ್ತೆ ನೋಡ್ರಿ. ಇದು ಟೊಮೆಟೊ ಬಾತಿನ ಟೇಸ್ಟು ಸಖತ್ತಾಗಿ ಕೊಡುತ್ತೆ ರೀ ಇದು. ಪುದೀನ ಸೊಪ್ಪು ಇದಕ್ಕೆ ಹಾಕಿ ಮಾಡಿಕೊಡ್ರಿ. ಒಂದು ಈರುಳ್ಳಿನ ನಾನು ರುಬ್ಬೋದಕ್ಕೆ ದೊಡ್ಡ ದೊಡ್ಡ ಪೀಸ್ ಹೆಚ್ಕೊಂಡಿದ್ದೀನಿ ರೀ. ಮತ್ತು ಒಂದು ಟೊಮೆಟೊನ ತೊಳೆದ್ಬಿಟ್ಟು ದೊಡ್ಡ ಪೀಸಾಗಿ ಹೆಚ್ಕೊಂಡಿದ್ದೀನಿ ಅಲ್ಲಿ ರುಬ್ಬೋದಕ್ಕೆ. ಒಂದು ಬೆಳ್ಳುಳ್ಳಿನ ನಾನು ಸೋಸ್ಬಿಟ್ಟು ಹಾಕ್ಕೊಂಡಿದ್ದೀನಿ, ಒಂದು ಗಡ್ಡಿ ಬೆಳ್ಳುಳ್ಳಿ. ಮತ್ತು ಒಂದು ಚಮಚ ಬಡೆ ಸೊಪ್ಪು, ಒಂದು ಚಮಚ ಜೀರಿಗೆ, ಒಂದು ಸ್ವಲ್ಪ ಚಕ್ಕೆ, 4 ಲವಂಗ ಮತ್ತು ಒಂದು 7ರಿಂದ 8 ಕರಿಮೆಣಸನ್ನು ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ತುಂಬ ಬಡೆ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ಸಖತ್ತಾಗಿ ಕೊಡುತ್ತೆ ನೋಡ್ರಿ. ಇದಕ್ಕೆ ಮಸಾಲೆ ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಏನು ಹಾಕ್ತಾ ಇಲ್ಲರಿ, ನಾನು ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಒಂದು ಸ್ಪೂನಷ್ಟು ನೋಡಿ, ಈ ಥರ ನೈಸಾಗಿ ರುಬ್ಕೋಬೇಕು. ಆನ್ ಮಾಡಿಬಿಟ್ಟು ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು 1-2 ಚಮಚ ತುಪ್ಪ ಮತ್ತು 1-2 ಚಮಚ ಎಣ್ಣೆ ಸೇರಿಸ್ಕೊಳ್ಳೋಣ ರೀ. ತುಪ್ಪ ಹಾಕೋದ್ರಿಂದ ಟೇಸ್ಟು ಸಖತ್ತಾಗಿ ಕೊಡುತ್ತೆ ರೀ. ಎಣ್ಣೆ ತುಪ್ಪ ಜೊತೆ ಬಿಸಿ ಆದಮೇಲೆ ಇವಾಗ 1 ಚಮಚ ಜೀರಿಗೆ, ಚಕ್ಕೆ, 1-2 ಲವಂಗ ಮತ್ತು 1 ಏಲಕ್ಕಿನ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಅದ್ರ ಫ್ಲೇವರ್ ಬಿಟ್ಕೊಳುತ್ತೆ ರೀ ತುಪ್ಪ ಮತ್ತು ಎಣ್ಣೆಯಲ್ಲಿ, ಮತ್ತು ಟೇಸ್ಟ್ ಕೂಡ ಸಖತ್ತಾಗಿ ಕೊಡುತ್ತೆ ನೋಡ್ರಿ. ಅದಕ್ಕೋಸ್ಕರನೇ ಹಾಕ್ಕೋಬೇಕು ಒಗ್ಗರಣೆಯಲ್ಲಿ. ಮತ್ತು ಒಂದು ದೊಡ್ಡ ಈರುಳ್ಳಿನ ನಾನು ಈ ಥರ ಚಿಕ್ಕದಾಗಿ ಒಗ್ಗರಣೆಗೆ ಹೆಚ್ಕೊಂಡಿದ್ದೀನಿ ರೀ. ಮತ್ತು ಒಂದು 4 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ ರೀ. ಇವೆಲ್ಲ ಒಗ್ಗರಣೆಗೆ ಮಧ್ಯೆ ಮಧ್ಯೆ ಊಟದ ಜೊತೆ ಬಾಯಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಉದ್ದಕ್ಕೆ ಹೆಚ್ಚು ಹಾಕ್ಕೊಂಡಿದ್ದೀನಿ ರೀ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಉರಿನ ಸಣ್ಣ ಇಟ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ರೀ. ಇವಾಗ ಈರುಳ್ಳಿ ಬೆಂದಾದ್ಮೇಲೆ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ನೋಡಿ. ದೊಡ್ಡ 2 ಟೊಮೆಟೊನ ತೊಳೆದ್ಬಿಟ್ಟು ಈ ಥರ ದೊಡ್ಡ ದೊಡ್ಡ ಪೀಸಾಗಿ ಹೆಚ್ಕೊಂಡಿದ್ದೀನಿ. ಈ ಥರ ಒಗ್ಗರಣೆಗೆ ಈಗ ಈರುಳ್ಳಿ ಜೊತೆ ಟೊಮೆಟೊ ಸೇರಿಸ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯಲಿ. ಇವಾಗ ರುಬ್ಬಿದ್ವಲ್ರಿ ಮಸಾಲಿನ, ಅದನ್ನು ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳಿ. ಬೆಂದಿದೆ ಮಸಾಲೆ ಅಂತಂದು ಸುತ್ತಲೂ ಎಣ್ಣೆ ಬಿಡುತ್ತೆ ನೋಡಿ. ಮಸಾಲೆ ಬೆಂದಿದ್ದು ಗೊತ್ತಾಗುತ್ತೆ ನಿಮ್ಗೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಸೈಡೆಲ್ಲ ಎಣ್ಣೆ ಬಿಡ್ತಾ ಇದೆ, ಮಸಾಲೆ ಬೆಂದಿದೆ. ಈಗ ಒಂದು ಸ್ವಲ್ಪ ಅರಶಿನ ಪುಡಿ, 1 ಚಮಚ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ರೀ. 2 ಚಮಚ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಎಲ್ಲ ಮಸಾಲೆ ಇದ್ರ ಜೊತೆ ಮಿಕ್ಸ್ ಆಗಬೇಕು. ಇವಾಗ ನಾನು ಅಕ್ಕಿ ತೊಗೊಂಡಿದ್ನಲ್ರಿ, ಅದೇ ಗ್ಲಾಸಲ್ಲೇ 3 ಗ್ಲಾಸ್ ನೀರು ಹಾಕ್ಕೋತೀನಿ ರೀ. 1.5 ಗ್ಲಾಸ್ ಅಕ್ಕಿ ತೊಗೊಂಡಿವಲ್ಲ, 3 ಗ್ಲಾಸ್ ನೀರು ಸೇರಿಸ್ಕೊಳ್ಳೋಣ. 1 ಕ್ಯಾರೆಟ್ ಅಲ್ರಿ, ನಾನು 1.5 ಅಕ್ಕಿ ತೊಗೊಂಡಿನಲ್ಲ, 3 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿನ ಜೋರು ಇಟ್ಕೊಳ್ಳಿ. ನೀರು ಕುದಿಬೇಕಲ್ಲ, ಒಗ್ಗರಣೆ ನೀರು ಕುದಿಬೇಕಲ್ಲ, ಉರಿನ ಈಗ ಜೋರು ಇಟ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚೋಣ. ಈಗ ಉರಿ ಜೋರಿಟ್ಟು ಇದು ನೀರನ್ನ ಕುದಿಸ್ಕೊಳ್ಳೋಣ ರೀ. ನೋಡಿ, ಇವಾಗ ಪ್ಲೇಟ್ ತೆಗೆದು ಕುದೀತಾ ಇದೆಯಲ್ಲ, ಚೆನ್ನಾಗಿ ಕಾಯಿಸ್ಕೊಳ್ಳಿ. ಇವಾಗ ಇದಕ್ಕೆ ಅಕ್ಕಿ ಸೇರಿಸ್ಕೊಳ್ಳೋಣ ರೀ. ಒಂದು 15 ನಿಮಿಷ ನೆಂದ್ರೆ ಸಾಕ್ರಿ ಅಕ್ಕಿ. ನೀರು ತೆಗೆದು ಇಟ್ಕೊಂಡಿವೆಲ್ಲ, ಇವಾಗ ಅಕ್ಕಿನ ಸೇರಿಸ್ಕೊಳ್ಳೋಣ ಇದಕ್ಕೆ. ಬೆಳಗ್ಗೆ ಇದನ್ನ ಟಿಫನ್ಗಾದ್ರೂ ಮಾಡ್ಕೋಬೋದು ರೀ, ಇಲ್ಲ ಮಧ್ಯಾಹ್ನ ಊಟಕ್ಕಾದ್ರೂ ಮಾಡ್ಕೋಬೋದು. ಬೇಡಂದ್ರೆ ನಿಮ್ಗೆ ಲಂಚ್ ಬಾಕ್ಸಿಗೆ ಕೂಡ ನೀವು ಮಕ್ಕಳಿಗೆ ಮಾಡಿ ಕಟ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿರಿ ಟೊಮೆಟೊ ಬಾತು. ಇದು ಒಗ್ಗರಣೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ತುಂಬ ಸುಲಭ ಇದೆ ಮಾಡೋದು, ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿರಿ ಇದು. ನೋಡಿ, ಇವಾಗ ಕುದೀತಾ ಇದೆಯಲ್ಲ, ಒಂದು ಪ್ಲೇಟ್ ಮುಚ್ಚೋಣ. ಒಂದು 5 ನಿಮಿಷ ಬಿಟ್ಟು ನೋಡಿ, ಈಗ ಸ್ವಲ್ಪ ಚಮಚೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಉರಿನ ಸಣ್ಣ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡೋಣ್ರಿ. ಈ 5 ನಿಮಿಷ ಜೋರು ಉರಿಯಲ್ಲಿ ಕುದಿಸ್ಕೊಂಡ್ರಲ್ಲ, ಈಗ ಉರಿ ಸಣ್ಣ ಮಾಡಿಬಿಟ್ಟು ಒಂದು 15 ನಿಮಿಷ ಕುದಿಸ್ಕೋಬೇಕು. ನೋಡಿ, ಒಂದು 15-20 ನಿಮಿಷದಲ್ಲಿ ಇದು ಟೊಮೆಟೊ ಬಾತು ರೆಡಿ ಆಯಿತು. ಗ್ಯಾಸ್ನ ಆರಿಸ್ಬಿಟ್ಟು ಈಗ ತೋರಿಸ್ತಾ ಇದ್ದೀನಿ ನೋಡಿರಿ. ಟೊಮೆಟೊ ಬಾತ್ ನೋಡಿ ಎಷ್ಟು ಘಮ್ ಅಂತ ಇದೆ ನೋಡಿ. ನೋಡಿ ಎಷ್ಟು ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈಗ ಮಾಡಿದ್ವಲ್ರಿ, ಈ ಥರ ಒಂದ್ಸರಿ ನೀವು ಮಾಡ್ಕೊಂಡು ನೋಡಿ. ಟೇಸ್ಟ್ ಮರೆಯಲ್ಲಿ ನೋಡ್ರಿ ನೀವು ಇದನ್ನು ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೇನೆ ತಿಳಿಸಿ.
ತುಂಬಾ ಈಸಿಯಾಗಿದೆ ನೋಡಿ. ಇದು ಒಂದು 15-20 ನಿಮಿಷದಲ್ಲಿ ರೆಡಿ ಆಗಿಬಿಡ್ತು ನೋಡ್ರಿ. ಇವಾಗ ಇದಕ್ಕೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ್ರಿ. ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ. ನಾನು ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಹೆಚ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊನ ತೊಳೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೌತೆಕಾಯಿನೂ ಸೇರಿಸ್ಬೋದು. ನಾನು ಸೌತೆಕಾಯಿ ಇತ್ತು ಅದಕ್ಕೋಸ್ಕರ ತೊಳೆದ್ಬಿಟ್ಟು ಒಂದು ಸೌತೆಕಾಯಿನ ಹೆಚ್ಚಿದ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ. ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಮೊಸರು ಸೇರಿಸ್ಕೊಳ್ಳೋಣ್ರಿ. ಇದಕ್ಕೆ ಒಂದು ದೊಡ್ಡ ಬಟ್ಲದ್ಲೆ ಒಂದು ಬಟ್ಲದಷ್ಟು ಮೊಸರು ಸೇರಿಸ್ಕೊಳ್ಳೋಣ. ಮೊಸರು ಮೇಲೆ ಹಿಡಿಯುತ್ತಂದು ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೀವು ಮೊಸರನ್ನ ಸೇರಿಸ್ಕೊಳ್ಳಿ. ಇವಾಗ ನೋಡಿ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಇದ್ರ ಜೊತೆ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಾಡಿಸ್ಕೊಳ್ಳಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತು ನೀವು ಬೇಕಂದ್ರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕಟ್ಬೋದು, ಬೇಗನೆ ಆಗುತ್ತೆ. ಲಂಚ್ ಬಾಕ್ಸ್ಗೆ ಕಟ್ಬೋದು ನೀವು, ಇಲ್ಲ ಯಾರಾದ್ರೂ ಗೆಸ್ಟ್ ಬಂದಾಗಾದರೂ ನೀವು ಮಾಡ್ಕೋಬೋದು ರೀ, ಬೇಗ ಆಗುತ್ತೆ. ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ನೀವು ಈ ಥರ ಟೊಮೆಟೊ ಬಾತನ್ನ ಮಾಡ್ಬೋದು, ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಇವಾಗ ಇದನ್ನು ಮೊಸರು ಬಜ್ಜಿ ಜೊತೆ ನಾನು ಸರ್ವ್ ಮಾಡಿದ್ದೀನಿ. ಈಗ ಟೊಮೆಟೊ ಬಾತನ್ನ ಟೇಸ್ಟ್ ಮಾಡೋಣ ರೀ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ, ಎಷ್ಟು ಘಮ ಬರ್ತಾ ಇದೆ ನೋಡಿ, ಸೂಪರ್ ಆಗಿದೆ ನೋಡಿ ಟೇಸ್ಟ್. ಇವಾಗ ಮೊಸರು ಬಜ್ಜಿ ಜೊತೆ ಟೇಸ್ಟ್ ಮಾಡಿ ನೋಡೋಣ. ನೋಡಿ ಮೊಸರು ಬಜ್ಜಿ ಜೊತೆ ಕೂಡ ತುಂಬ ಸಖತ್ತಾಗಿದೆ ನೋಡಿ. ಇವಾಗ ಇದನ್ನು ಸರ್ವ್ ಮಾಡಿದ್ದೀವಲ್ಲ, ನೋಡಿ ಟೇಸ್ಟ್ ಮಾಡಿ ನೋಡಿ ಇದು ಹೇಗಿದೆ ರುಚಿ ಅಂತ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.